ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಾವ್, ಹೆಂಗಿದ್ಯೋ ಫ್ಯಾಕ್ಟ್ರಿ? ಚೆನ್ನಾಗಿದ್ಯಾ ಸರ್? ಸೂಪರ್ ಆಗಿದೆ ಸರ್. ನಾನು ದೊಡ್ಡನ ಮೇಲೆ ಈ ತರ ಫ್ಯಾಕ್ಟ್ರಿ ಕಟ್ತೀನಿ. ಏಯ್, ಇದಕ್ಕಿಂತ ದೊಡ್ಡ ಫ್ಯಾಕ್ಟ್ರಿ ಕಟ್ಟು. ಸರ್, ನೀವು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಕಟ್ತಿರಲ್ಲ, ಸುಸ್ತಾಗಿಲ್ವಾ? ಹೊಟ್ಟೆ ಹಸಿತಾಗಿಲ್ವಾ? ಅರ್ಥ ಆಯ್ತು ಬಿಡು. ನನಗೆ ಫ್ಯಾಕ್ಟ್ರಿ ಕಟ್ ಹಸುವಾಯ್ತಲ್ಲ ಗೊತ್ತಿಲ್ಲ, ನಿಂಗೆ ನೋಡಿನೇ ತುಂಬಾ ಹಸುವಾಗಿದೆ ಅಲ್ವಾ? ಅದು ಇನ್ನು ಸ್ಮೆಲ್ ಬಂದಿಲ್ವಲ್ಲ, ಅದಕ್ಕೆ ಕೇಳ್ದೆ. ನಾನು ಅಡುಗೆ ಮಾಡಿದ್ರೆ ತಾನೆ ನಿಂಗೆ ಸ್ಮೆಲ್ ಬರೋದು. ನಿಮ್ಗಳಿಗೆ ಈ ಪ್ರಾಜೆಕ್ಟ್ ಎಲ್ಲ ಫಿನಿಶ್ ಮಾಡೋ ಬರದಲ್ಲಿ ನಾನು ಅಡುಗೆ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ನೀವು ಬಿಡಿ ಸರ್, ಚಿಕ್ಕ ಅಡಿಷನ್ ಮಾಡ್ಬಿಡ್ತೀರಾ. ನಲ್ಲಿ ಮಾಡ್ಕೊಡಿ ಅಂತ ಒತ್ತಾಯ ಮಾಡ್ತಾ ಇದೀಯ ಅನ್ನೋ. ಆಯ್ತು, ಏನ್ ತಿಂತ್ಯಾ? ಉಪ್ಪಿಟ್ಟು ಮಾಡ್ಬಿಡ್ಲಾ? ಅವರೆಕಾಳು ಉಪ್ಪಿಟ್ಟು. ಸರ್ ಕೇಳ್ತಿರಲ್ಲ ಸರ್, ಅವರೆಕಾಳು ಉಪ್ಪಿಟ್ಟು ನನ್ನ ಫೇವ್ರೆಟ್. ಮಾಡಿ, ನಾನು ತಿನ್ಬೇಕಾದ್ರೆ ಹೆಂಗ್ ತಿಂತೀನಿ ಅಂತ ನೋಡ್ತಾ ಇರಿ, ಆಯ್ತಾ? ಆಯ್ತಪ್ಪ, ನೋಡ್ತೀನಿ. ಹೋಗಿ ನಾನು ಅವರೆಕಾಳು ತಂದ್ಬಿಡ್ತೀನಿ. ನೋಡಿ, ನಿಮ್ಮ ಪ್ರಾಜೆಕ್ಟಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ನಾನು ಹೇಳಿ ನಾನು ಮಾಡ್ಕೊಡ್ತೀನಿ. ನೀವು ಸುಮ್ಮನೆ ಇದನ್ನು ಹಾಳು ಮಾಡ್ಬಿಡಿ. ಓಕೆ? ಓಕೆ ಸರ್. ಓಕೆ, ಹುಷಾರು. ಓಕೆ ಸರ್. ಓಕೆ. ಆಕಾಶ್, ಏನ್ ಗೊತ್ತಾ, ನನ್ನ ಪ್ರಾಜೆಕ್ಟ್ಗಿಂತ ನಿನ್ ಪ್ರಾಜೆಕ್ಟ್ ಪಾಪ ಸೂಪರ್ ಆಗಿ ಮಾಡಿದ್ದಾರೆ. ಖುಷಿನಾ? ಖುಷಿ ಆಯ್ತು. ಆದ್ರೆ ಒಂದೇ ಒಂದು ಬೇಜಾರು. ಏನು? ಏನ್ ಗೊತ್ತಾ, ನಾನು ಅವರೆಕಾಳು ಉಪ್ಪಿಟ್ಟು ತಿನ್ಬಿಟ್ಟು ಮನೆಗೆ ಹೋಗ್ಬೇಕಲ್ಲ, ಅದೇ ಬೇಜಾರು. ಪಪ್ಪನ ನೋಡ್ತಾನೆ ಇರ್ಬೇಕು, ಪಪ್ಪನ ಜೊತೆ ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ. ಅಯ್ಯೋ, ಉಪ್ಪಿಟ್ಟು ತಿನ್ನೋ ತಕ್ಷಣ ಯಾಕೆ ಹೋಗ್ಬೇಕು? ಸ್ವಲ್ಪ ತಿತ್ಬಿಟ್ಟು ಹೋಗು. ಅದೆಂಗಾಗುತ್ತೆ? ಮಮ್ಮಿ ಕರೀತಾರೆ, ಹೋಗ್ಲಿಲ್ಲ ಅಂದ್ರೆ ಹುಡ್ಕೊಂಡ್ ಬಂದು ಹೊಡಿತಾರೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನಿಮ್ಮ ಮಮ್ಮಿ ಬರೋ ಅಷ್ಟರಲ್ಲಿ ನೀನು ಮಲ್ಕೋಬಿಡು. ಅಂದ್ರೆ ಮಲ್ಕೊಂಡಿರೋ ಥರ ಡ್ರಾಮಾ ಮಾಡು. ಆಮೇಲೆ ನಿಮ್ಮ ಮಮ್ಮಿ ಕರೆದ್ರೇನು ಹೋಗ್ಬೇಕಂತ ನೆಸೆಸಿಟಿನೇ ಬರಲ್ಲ. ವಾವ್ ಮಿಂಚು, ನೀನು ನಂತರ ಬ್ರಿಲಿಯಂಟ್. ನಿಮ್ಮ ಅಕ್ಕ ಅಲ್ವಾ, ಅದಕ್ಕೆ. ಥ್ಯಾಂಕ್ ಯು ಮಿಂಚು. ಪಾಪ, ನಿಮ್ ಪಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇಂಥ ಐಡಿಯಾ ಕೊಟ್ಟೆ. ಖುಷಿನಾ? ತುಂಬಾ ಖುಷಿ ಮಿಂಚು, ಥ್ಯಾಂಕ್ಸ್. ಏನು ಇಬ್ರು ಬಹಳ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಲ್ಲ? ಏನಿಲ್ಲ ಸರ್, ನನಗೂ ಅವರೆಕಾಳು ಉಪ್ಪಿಟ್ಟು ಇಷ್ಟ, ನಿಮ್ಗೂ ಅವರೆಕಾಳು ಉಪ್ಪಿಟ್ಟು ಇಷ್ಟ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ಲವಾ ಮಿಂಚು? ಸರಿಗಿದೆಯಲ್ಲನೋ? ಹ್ಞೂ ಸರ್, ಚೆನ್ನಾಗಿದೆ. ಓಕೆ, 10 minutes. ಓಕೆ ಸರ್. It will be ready. ಸರ್, ನಾನು ಹೆಲ್ಪ್ ಮಾಡ್ತೀನಿ. ಇರ್ಲಿ ಬಿಡು. ಸರ್, ಹೆಲ್ಪ್ ಮಾಡೋದು ನಮ್ಮ ಕರ್ತವ್ಯ ಸರ್. ಏನಿಲ್ಲ ಸರ್. ಹೇಳ್ಕೊಳ್ಳೋದಕ್ಕೆ, ನೋಡೋದಕ್ಕೆ ಪ್ರಪಂಚದ ಕಣ್ಣಿಗೆ ನಾವು ದ ಗ್ರೇಟ್ ರಿಚೆಸ್ಟ್ ದಿವಾನ್ ಫ್ಯಾಮಿಲಿ. ಬೆಂಕಿ ಬಿತ್ತು ನಮ್ಮ ರಿಚ್ನೆಸ್ಸಿಗೆ. ಇದೆ, ನಮ್ಮ ಹತ್ರ ಎಲ್ಲ ಇದೆ ಅಮ್ಮ. ಹಣ, ಆಸ್ತಿ, ಬಂಗ್ಲೆ, ಕಾರು, ಆಳು ಕಾಳು ಎಲ್ಲ ಇದೆ. ಆದರೆ ಯಾವುದು ನಮ್ಮ ಪಾಲಿಗೆ? ನಮ್ಮ ಪಾಲಿಗಿರೋದು ಏನು ಗೊತ್ತಮ್ಮ? ಮುಂದೆ ಒಂದು ನಿಂಗೆ ಗೊತ್ತಾ ಬೇಬಿ? ಸಾಲ. ಬ್ಲಡಿ ಸಾಲ. ಕಿಂಗ್ ಸೈಜ್ ಲೈಫನ್ನ ಲೀಡ್ ಮಾಡಬೇಕು ಅನ್ಕೊಂಡು ಆಸೆ ಪಟ್ಟ ನಾವು
ಈಗ ಬೆಗ್ಗರ್ಸ್ ಬಾಳ್ ಬದುಕ್ತಾ ಇದೀವಿ. ಲಿಟ್ರಲಿ ಬೆಗ್ಗರ್ಸ್ ಬಾಳ್. ನೋಡೋಕೆ ಸೂಟು ಬೂಟು, ಆದರೆ ಎಲ್ಲ ಕಡೆ ತೂತು ಅನ್ನೋಗಾಗಿದೆ ನಮ್ಮ ಪರಿಸ್ಥಿತಿ. ದ ಗ್ರೇಟ್ ರಾಯಲ್ ಬೆಗರ್ಸ್ ಆಫ್ ಬ್ಲಡಿ ದಿವಾನ್ ಫ್ಯಾಮಿಲಿ. ನೀನು ಹೇಳ್ತಾ ಇರೋದು ನಿಜ. ನಮ್ಮ ಸಿಚುವೇಶನ್ ಹಾಗಾಗ್ಬಿಟ್ಟಿದೆ. ನನಗೂ ತುಂಬ ಅಂದರೆ ತುಂಬ ಆಸೆ ಇದೆ ಅಮ್ಮ, ನೀನನ್ನು ರಾಣಿ ಥರ ನೋಡ್ಕೋಬೇಕು ಅಂತ. ಆದ್ರೆ ಏನು ಮಾಡೋದು, ರಾಯಲ್ ಆಗಿರ್ಬೇಕಾಗಿರೋ ನಾವು ಗುಲಾಮ್ರ ಥರ ಬದುಕ್ತಾ ಇದ್ದೀವಿ. ಒಂದೊಂದ್ಸಲ ಮಾಮ್ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮದು ಒಂದು ಬಾಳ ಅನ್ನಿಸ್ಬಿಟ್ಟು. ಇಂಥ ಬಾಳನ್ನ ನಾವು ಬದುಕಬೇಕಂತ ಅನ್ನಿಸ್ಬಿಡುತ್ತೆ. ಲಿಟ್ರಲಿ ನಮ್ಮ ಸಿಚುಯೇಷನ್ನು ವೆರಿ ಹೋಪ್ಲೆಸ್, ವೆರಿ ಹೋಪ್ಲೆಸ್. ಇಟ್ಸ್ ಓಕೆ ಮಾಮ್, ಲಿವ್ ಇಟ್. ಪಾರ್ಥಿಂಗ್ ಹೇಳಿ ಚೆಕ್ ಕಳ್ಸಕ್ಕೆ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡ. ಬಟ್ ಮಾಮ್, ಒಂದು ರಿಕ್ವೆಸ್ಟ್, ಪ್ಲೀಸ್ ಇನ್ಮೇಲೆ ನೋಡಿ ಮಾಡಿ ಆಟ ಆಡು. 50 lakhs ನಾವಿರೋ ಪರಿಸ್ಥಿತಿಗೆ ಕಮ್ಮಿ ಅಮೌಂಟ್ ಅಲ್ಲ ಮಾಮ್, ಕಮ್ಮಿ ಅಮೌಂಟ್ ಅಲ್ಲ. ಯು ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡ ನೀನು, ಎಲ್ಲ ಸರಿ ಹೋಗುತ್ತೆ. ಆದಷ್ಟು ಬೇಗ ಗೌತಮ್ನ ಭೂಮಿಕನ್ನ ಹುಡುಕಿ ಹಿಡ್ದಾಕಿ ನಮಗೆ ಏನೇನು ಸಿಗಬೇಕೋ ಅದು ಸಿಗೋ ಹಾಗೆ ಮಾಡ್ತೀನಿ ಮಾಡ್ತೀನಿ. ಅದಾಗ್ತಿದ್ದಂಗೆ ನೀನು ಹಾಗೆ ಹೇಳಿದೆ ನೋಡು, ಕ್ಲಬ್ನೇ ಪರ್ಚೇಸ್ ಮಾಡ್ಬಿಡೋಣ ಅಂತ. ಅದು ಮಾಡಿಬಿಡೋಣ. ಹಾಗೆ ನೀನೇ ಓನರು. ಆಮೇಲೆ ನೀನು ಮನೆ ಬಿಟ್ಟು ಕ್ಲಬ್ಗೆ ಶಿಫ್ಟ್ ಆಗ್ಬಿಡು. ಆಗ ಲಕ್ಷ ಅಲ್ಲಮ್ಮ, ನೀನು ಕೋಟಿ ಸೋತ್ರು ಯಾರು ಕೇಳಲ್ಲ. ನೀನು ಓನರೇ ನೀನಲ್ವಾ, ಯಾರು ಕೇಳ್ತಾರೆ? ಬಂದ್ರು ನಮ್ದೆ, ಹೋದ್ರು ನಮ್ದೆ. ಸೊ ನೋ ಇಶ್ಯೂಸ್. ಐ see how cute you look so good. ನಮ್ಮ ಮಾಮ್ ಯಾವಾಗಲೂ ಹೀಗೆ ನಗ್ತಾ ಇರು, ಖುಷಿಯಾಗಿರ್ಬೇಕು. ಓಕೆ ಮಾಮ್, ಗೋ ರಿಲ್ಯಾಕ್ಸ್, ಗೋ. ಅಮ್ಮ ಮಗ ಇಬ್ರು ಸೇರ್ಕೊಂಡು ಇರೋ ಬರೋದನ್ನೆಲ್ಲ ಕಳೀತಾರೆ ಅನ್ಸತ್ತೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ.